Hello everyone, welcome back to my channel. You're watching Lilu's Cuisine at lilanitejal.com. ಇವತ್ತು ನಾವು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನಮ್ಮ ಲೀಲೂಸ್ ಕ್ಯೂಸಿನ್ ಇವತ್ತು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದೆ. ಅದೇ ಖುಷಿಯಿಂದ ನಾನಿವತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅನ್ನೋ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂದ್ಬಿಟ್ಟು. ನಾನಿಲ್ಲಿ 1 ಗ್ಲಾಸು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲು ತೊಗೊಂಡಿದ್ದೀನಿ ಮತ್ತು 175 ಗ್ರಾಮ್ಸಷ್ಟು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇವಾಗ ಗುಲಾಬ್ ಜಾಮೂನ್ ಮಿಕ್ಸ್ನ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಅದರಲ್ಲಿರೋ ಸಣ್ಣ ಸಣ್ಣ ಗಂಟನ್ನೆಲ್ಲ ಕೈಯಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ವಲ್ಪ ಲೂಸ್ ಡೋ ಪ್ರಿಪೇರ್ ಮಾಡ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಲೂಸ್ ಇರಬೇಕು ಡೋ, ತುಂಬ ಟೈಟ್ ಇರಬಾರ್ದು. ನೀವು ತುಂಬ ಟೈಟ್ ಮಾಡಿಬಿಟ್ರೆ ಒಳಗಡೆ ಬೇಯೋದಿಲ್ಲ ಮತ್ತು ರಬ್ಬರ್ ಥರ ಆಗಿಬಿಡತ್ತೆ. ಸೊ ಈ ಥರ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಾಲು ಹಾಕ್ಕೊಂಡು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೈಗೆ ನಾವು ಮಾಡಿಟ್ಕೊಂಡಿರುವಂಥ ಡೋ ಮೇಲೆ ಸ್ಪ್ರೆಡ್ ಮಾಡಬೇಕು. ಇದೇ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಡೋ ತುಂಬ ಲೂಸ್ ಇರೋದ್ರಿಂದ ಅಷ್ಟು ಸಾಫ್ಟ್ ಆಗೋದಿಲ್ಲ, ಬಟ್ ಚಿಂತೆ ಮಾಡೋವಂಥ ನೆಸೆಸಿಟಿ ಇಲ್ಲ. ಅದು ಹೇಗಿರುತ್ತೋ ಹಾಗೇ ಅದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಇವಾಗ ಡೋ ರೆಸ್ಟ್ ಮಾಡ್ತಿರುವಂಥ ಟೈಮಲ್ಲೇ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸಷ್ಟು ಶುಗರ್ ತೊಗೊಂಡಿದ್ದೀನಿ. ಅಂದರೆ ಗ್ರಾಮ್ಸ್ ಲೆಕ್ಕದಲ್ಲಿ 800 ಗ್ರಾಮ್ಸ್ ಇದೆ, 750 to 800 ಗ್ರಾಮ್ಸ್. ಅದೇ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸೊ ನಮಗಿಲ್ಲಿ ತುಂಬ ಥಿಕ್ಕಾಗಿರೋ ಸಿರಪ್ಪು ಬೇಡ, ಥಿನ್ನಾಗಿರೋ ಸಿರಪ್ಪು ಬೇಡ. ನಿಮಗೆ ಯೂಶ್ವಲಿ ಜಾಮೂನ್ ಸಿರಪ್ ಎಲ್ಲ ಹೇಗಿರುತ್ತೋ ಆ ಥರ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇವಾಗ 2 ಲೋಟ ಹಾಕ್ಕೊಂಡಿದ್ದಾಗಿದೆ. ನಾನಿದನ್ನು ಸ್ಟವ್ ಮೇಲಿಟ್ಟು ಕುದಿಯೋದಕ್ಕೆ ಇಡ್ತೀನಿ. ಒಂದು ಸಲ ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ತಳದಲ್ಲಿ ಸೀದೋಗುತ್ತೆ. ಇವಾಗ ಸಕ್ಕರೆ ಕರಗಿದೆ ನೀಟಾಗಿ. ಸಕ್ಕರೆ ಕರಗೋವರೆಗೂ ಸ್ವಲ್ಪ ನಾವು ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತೋ ಸಾಧ್ಯತೆ ಜಾಸ್ತಿ ಇದೆ. ಸಕ್ಕರೆ ಕರಗೋವರೆಗೂ ಲೋ ಟು ಮೀಡಿಯಮಲ್ಲಿರಲಿ ಫ್ಲೇಮು. ಒಂದು ಸತಿ ಸಕ್ಕರೆ ಕರಗಿದ್ಮೇಲೆ ಹೈ ಫ್ಲೇಮಲ್ಲಿ 5 ನಿಮಿಷ ಕುದಿಸ್ಕೊಬೇಕು. ನೀವು ಆವಾಗ ಪಾಕ ಮುಟ್ಟಿ ನೋಡಿದಾಗ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬೇಡ ನಮಗೆ, ಅದಕ್ಕಿಂತ ಮುಂಚೆನೇ ಆಫ್ ಮಾಡಬೇಕು. ನೀವು ಅದನ್ನು ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಅದರದ್ದು ಥಿಕ್ನೆಸ್ಸು. ಸೊ ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಿದ್ದೀನಿ. ನೀವು ಬೇಕಿತ್ತು ಅಂದರೆ ಯಾವುದಾದ್ರೂ ಎಸೆನ್ಸ್ ಕೂಡ ಯೂಸ್ ಮಾಡ್ಬೋದು. ಯೂಶ್ವಲಿ ಇದಕ್ಕೆ ರೋಸ್ ಎಸೆನ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನೆಕ್ಸ್ಟು ನಾನಿವಾಗ ಗುಲಾಬ್ ಜಾಮೂನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಒಂದು ಸಲ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಕೈ ಎಣ್ಣೆ ಮಾಡಿಕೊಂಡು ಕೈಗೆಲ್ಲ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಮತ್ತು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ ಶೇಪ್ ಬೇಕಾದರೂ ಕೊಟ್ಕೊಬೋದು, ತೊಂದರೆ ಇಲ್ಲ. ಮತ್ತು ನಾವು ಜಾಮೂನು ಉಂಡೆಗಳು ಮಾಡೋವಾಗ ಒಂದು ಲೈಟಾಗಿ ಜಂಟಲಾಗಿ ಪ್ರೆಸ್ ಮಾಡಬೇಕು, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಪ್ರೆಸ್ ಮಾಡಿದ್ರೆ ಅಗೇನ್ ಸೇಮ್ ಒಳಗಡೆ ಬೇಯೋದಿಲ್ಲ ಮತ್ತು ರಬ್ಬರ್ ಆದಂಗೆ ಆಗುತ್ತೆ, ಗಟ್ಟಿಯಾಗಿಬಿಡತ್ತೆ. ಸೊ ನಾವು ಸಾಧ್ಯ ಆದಷ್ಟು ಜೆಂಟಲಾಗಿರಬೇಕು ನಾವು ಜಾಮೂನ್ ಮಾಡೋವಾಗ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನೂ ಮಾಡ್ಕೊತೀನಿ. ಇವಾಗ ಇದು ರೆಡಿಯಾಗಿದೆ. ಫಸ್ಟು ನಾವು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ನಾವು ಈ ಥರ ಎಣ್ಣೆಗೆ ಒಂದು ಉಂಡೆ ಹಾಕಿದ ತಕ್ಷಣ ಅದು ಸಡನ್ನಾಗಿ ಮೇಲೂ ಬರಬಾರ್ದು, ಹಾಗೆ ಬಾಟಮಿಗೆ ಸ್ಟಿಕ್ ಕೂಡ ಹಾಕಬಾರ್ದು, ನಿಧಾನಕ್ಕೆ ಮೇಲೆ ಬರಬೇಕು. ಸೊ ದಟ್ ಈಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಆವಾಗ ಜಾಮೂನು ಒಳಗಡೆನೂ ನೀಟಾಗಿ ಬೇಯುತ್ತೆ ಮತ್ತು ಬೇಗ ಕೆಂಪಾಗಿ ಸೀದೋಗೋದು ಇಲ್ಲ. ನಾವು ತುಂಬ ಎಣ್ಣೆ ಕಾಯಿಸ್ಬಿಟ್ರೆ ಏನಾಗುತ್ತೆ, ತಕ್ಷಣ ಅದು ಕೆಂಪಾಗತ್ತೆ ಮತ್ತು ಒಳಗಡೆ ಬೆಂದಿರಲ್ಲ, ಹಸಿ ಹಸಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಣ್ಣೆ ಬಿಸಿ ಮಾಡೋವಾಗೂ ಅಷ್ಟೇ ಕೇರ್ಫುಲ್ಲಾಗಿರಬೇಕು. ಈ ಥರ ನಾವು ಜಾಮೂನ್ ಒಳಗಡೆ ಹಾಕಿದ್ಮೇಲೆ, ಎಣ್ಣೆಗೆ ಹಾಕಿದ್ಮೇಲೆ ಅದೇ ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಅದು ಮೇಲೆ ಬರೋಕ್ಕೆ ಮುಂಚೆನೇ ನಾವು ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಅದು ಒಡೆದೋಗೋ ಸಾಧ್ಯತೆ ಇರುತ್ತೆ. ಸೊ ಜಾಮೂನು ಒಂದು ಸಲ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ನಾವು ಲೈಟಾಗಿ ರೊಟೇಟ್ ಮಾಡ್ತಾ ಇರಬೇಕು.
ಈ ಥರ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸೈಡೂ ಈವನ್ ಆಗಿ ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕೆಲವು ಸೈಡ್ ಏನಾಗುತ್ತೆ, ಕೆಂಪಾಗುತ್ತೆ, ಕೆಲವು ಸೈಡು ಹಾಗೆ ಬೆಳ್ಳಗೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ನಾವು ರೊಟೇಟ್ ಮಾಡೋದ್ರಿಂದ ಈವನ್ಲಿ ಕಲರ್ಫುಲ್ಲಾಗಿ ಬರುತ್ತೆ. ಇವಾಗ ನಾನು ಎಲ್ಲ ಜಾಮೂನು ಫ್ರೈ ಮಾಡ್ಕೊತೀನಿ ಫಸ್ಟು. ಇವಾಗ ಜಾಮೂನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಸ್ವಲ್ಪ ವೈಡಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ. ಸೊ ನಾವಿದು ಕೌಂಟ್ ಮಾಡ್ಕೊಳ್ಳೋಣ ಎಷ್ಟಾಗಿದೆ ಅಂದ್ಬಿಟ್ಟು. 6 ಆಗಿದೆ, 8, 10, 12, 14, 16, 18, 20, 22, 24, 26, 28, 30, 32 ಆ್ಯಂಡ್ 33. ನಾನು ಕೌಂಟ್ ಮಾಡಿದ ಇಂಟೆನ್ಷನ್ ಇಷ್ಟೇ. ಪ್ಯಾಕೆಟ್ ಮೇಲೆ 37 ಜಾಮೂನ್ಸ್ ಆಗುತ್ತೆ ಅಂತ ಇತ್ತು. ಸೊ ಕ್ಯೂರಿಯಾಸಿಟಿಗೋಸ್ಕರ ಕೌಂಟ್ ಮಾಡಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ನಾವು ಮಾಡ್ಕೊಂಡಿರುವಂಥ ಶುಗರ್ ಸಿರಪ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ನಾನು ವೈಡಾಗಿರುವಂಥ ಬೌಲ್ ತೊಗೊಂಡಿದ್ದ ಕಾರಣ ಇಷ್ಟೇ. ನಾವು ತುಂಬ ಡೀಪಾಗಿರುವಂಥ ಬೌಲಲ್ಲಿ ಹಾಕಿದ್ರೆ ನಮಗೆ ಜಾಮೂನ್ ತೊಗೊಳ್ಳೋವಾಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೈಡಾಗಿರೋದಾದರೆ ಈಸಿಯಾಗಿ ತೊಗೊಬೋದು ಅಂತ ಅಷ್ಟೇ. ಸೊ ಇವಾಗ ಶುಗರ್ ಸಿರಪ್ ಹಾಕಿದ್ಮೇಲೆ 1 ಅವರ್ ನಾನು ಅದನ್ನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಇವಾಗ ಎಲ್ಲ ಜಾಮೂನು ನೀಟಾಗಿ ಸೋಕ್ ಆಗಿದೆ ಶುಗರ್ ಸಿರಪ್ಪಲ್ಲಿ. ಮತ್ತು ಇನ್ನೊಂದೇನು ಅಂದರೆ, ನಾವು ಶುಗರ್ ಸಿರಪ್ನ ತುಂಬ ಬಾಯ್ಲ್ ಆಗಿರೋವಂಥ ಶುಗರ್ ಸಿರಪ್ ಒಳಗಡೆ ಜಾಮೂನ್ನ ಹಾಕಬಾರ್ದು. ನಾವು ಶುಗರ್ ಸಿರಪ್ ರೆಡಿ ಮಾಡಿ ಲೈಟಾಗಿ ಅದು ಕೂಲ್ ಆದಮೇಲೆ ನಾವು ಜಾಮೂನ್ನ ಅದರೊಳಗಡೆ ಹಾಕಬೇಕು. ನಾವು ತುಂಬ ಬಾಯ್ಲಿಂಗ್ ಶುಗರ್ ಸಿರಪ್ ಒಳಗಡೆ ಜಾಮೂನ್ ಹಾಕಿಬಿಟ್ರೆ ಅದೆಲ್ಲ ಬ್ರೇಕ್ ಆಗಿಬಿಡುತ್ತೆ ಮತ್ತೆಲ್ಲ ಕಲಸೋಗ್ಬಿಡತ್ತೆ. ಇಟ್ ವಿಲ್ ನಾಟ್ ಬಿ ದಟ್ ಮಚ್ ನೈಸ್. ಸೊ ಹಾಗಾಗಿ ನಾವು ಶುಗರ್ ಸಿರಪ್ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಇವಾಗ ಒಳಗಡೆನೂ ಬೆಂದಿದೆಯಾ ನೀಟಾಗಿ ಅಂತ ನಾವು ಚೆಕ್ ಮಾಡೋಣ. ನಾನಿವಾಗ ಒಂದು ಬೌಲಲ್ಲಿ ಒಂದು ಜಾಮೂನ್ ತೊಗೊಂಡು ಅದನ್ನು ಮಧ್ಯಕ್ಕೆ ಬ್ರೇಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಒಳಗಡೆನೂ ನೀಟಾಗಿ ಬೆಂದಿದೆ, ಹಸಿಟ್ಟು ಥರ ಇಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಈಸಿ ರೆಸಿಪೀಸ್ನ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.